ಡಿಸಿಎಂ ಡಿಕೆ ಶಿವಕುಮಾರ್ ಈ ಬಾರಿ ಶತಾಯಗತಾಯ ಸಿಎಂ ಆಗಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಹಿಂದೆಯೂ ಕೂಡ ಇಂತಹ ಸಂದರ್ಭಗಳು ಬಂದಂತಹ ಸಂದರ್ಭದಲ್ಲಿ ದೇವರ ಮೊರೆ ಹೋಗಿದ್ರು. ಈಗಲೂ ಕೂಡ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಮೊರೆ ಹೋಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಸಿಎಂ ಪಟ್ಟಕ್ಕಾಗಿ ದೇವರ ಮೊರೆ ಹೋದ ಡಿಸಿಎಂ ಡಿಕೆಶಿ. ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಗೆ ಕನಕಪುರ ಬಂಡೆ ಪೂಜೆ. ಶತಾಯಗತಾಯ ಸಿಎಂ ಸ್ಥಾನ ಪಡಿಲೇಬೇಕು ಅಂತ ತೀರ್ಮಾನ ಮಾಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದ್ದಾರೆ. ನವೆಂಬರ್ ಕ್ರಾಂತಿಗಿಂತಿ ಇಲ್ಲ, ಎಲ್ಲ ಭ್ರಾಂತಿಯಷ್ಟೇ ಅಂತಿದ್ದ ಕಾಂಗ್ರೆಸ್ ನಾಯಕರಿಗೆ ಪವರ್ ಶೇರಿಂಗ್ ಹಂಗಾಮ ಒತ್ತಡ ಹೆಚ್ಚಿದ್ದು, ಇತ್ತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದೀಗ ದೇವರ ಮೊರೆ ಹೋಗಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕಾಗಿ ಇದೀಗ ದೇವರ ಮೊರೆ ಹೋಗಿದ್ದಾರೆ. ಡಿಕೆಶಿ ನಿವಾಸಕ್ಕೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಪಲ್ಲಕ್ಕಿಯನ್ನು ತರಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇಷ್ಟಾರ್ಥ ಸಿದ್ಧಿಗಾಗಿ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮೀಜಿ ಮೊರೆ ಹೋಗಿರುವ ಡಿಕೆಶಿ ಪಲ್ಲಕ್ಕಿಯನ್ನು ತರಿಸಿ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥಿಸಿದ್ದಾರೆ. ಜುಲೈ 26ಕ್ಕೆ ಸಿದ್ದೇಶ್ವರನ ಸನ್ನಿಧಾನದಲ್ಲಿ ಡಿಕೆಶಿ ಹರಕೆ. ಡಿಕೆಶಿ ದೇವರ ಭಕ್ತ, ಕಠೋರವಾಗಿ ಹಿಂದೂ ಸಂಪ್ರದಾಯಗಳ ಆಚರಣೆ ಮಾಡ್ತಾರೆ. ಡಿಕೆಶಿ ಮನೆಯಾಗ್ಲಿ, ಡಿಕೆಶಿ ದೇವಸ್ಥಾನಕ್ಕೆ ಹೋಗುವುದು ಇದೇ ಮೊದಲೇನಲ್ಲ. ಹೀಗಿರುವಾಗ ಡಿಕೆಶಿ ತಾವು ಸಿಎಂ ಆಗುವುದಕ್ಕೆ ಈ ಹಿಂದೆ ಸಾಕಷ್ಟು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಹರಕೆ ಕಟ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಜೇನುಕಲ್ಲು ಸಿದ್ದೇಶ್ವರನಿಗೆ ಡಿಕೆಶಿ ಕಳೆದ ಜುಲೈ 24ನೇ ತಾರೀಕು ಭೇಟಿ ನೀಡಿ ಹರಕೆ ಸಲ್ಲಿಸಿದರಂತೆ. ಹೂಗಳ ಮೂಲಕ ಬಸವ ಉತ್ತರ ನೀಡುತ್ತಾನೆ ಎಂಬ ನಂಬಿಕೆ. ಭಕ್ತರಲ್ಲಿ ಈ ದೇವರು ಜೇನುಕಲ್ಲು ಸಿದ್ದೇಶ್ವರನ ಅಜ್ಜಯ್ಯ, ಸಿದ್ದೇಶ್ವರ ಮುಂತಾದ ಹೆಸರುಗಳಿಂದ ಪ್ರಸಿದ್ಧವಾಗಿದ್ದಾನೆ. ಹಿಂದೆ ಎತ್ತರವಾದ ಬೆಟ್ಟದಲ್ಲಿ ಶ್ರೀಯವರ ಸನ್ನಿಧಾನದ ಪಕ್ಕದಲ್ಲಿ ಜೇನುಗೂಡು ಸದಾಕಾಲ ಕಟ್ಟಿರುವುದರಿಂದ ಈ ಕ್ಷೇತ್ರಕ್ಕೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಕ್ಷೇತ್ರ ಅಂತ ಹೆಸರು ಬಂದಿದೆ. ಸಿದ್ದೇಶ್ವರ ಸ್ವಾಮಿ ಬೆಟ್ಟದ ಕೆಳಗೆ ಒಂದು ಬಸವಣ್ಣನ ಗುಡಿ ಇದೆ. ಈ ಗುಡಿಯ ವಿಶೇಷತೆ ಏನಂದ್ರೆ, ನಿಮ್ಮ ಯಾವುದೇ ಕೆಲಸ ಆಗಬೇಕಿದ್ರೆ ಆ ಕೆಲಸಕ್ಕೆ ಕೈ ಹಾಕಬಹುದೇ ಇಲ್ಲ ಅನ್ನೋದನ್ನೇ ಪ್ರಶ್ನೆಯ ಮೂಲಕ ಈ ಗುಡಿಯಲ್ಲಿ ಕೇಳೋದು ವಾಡಿಕೆಯಾಗಿದೆ. ಆಗ ಹೂಗಳ ಮೂಲಕ ಬಸವ ಉತ್ತರ ನೀಡುತ್ತಾನೆ ಅನ್ನೋ ನಂಬಿಕೆ ಇದೆಯಂತೆ. ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ದೇಗುಲಕ್ಕೆ ಬಿಎಸ್ವೈ ಭೇಟಿ. ಕೆಲ ತಿಂಗಳ ಹಿಂದೆ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದ ಡಿಕೆ ಶಿವಕುಮಾರ್ ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಹರಕೆ ಸಲ್ಲಿಸಿದ್ರು. ಅದರಂತೆ ಇದೀಗ ಡಿಕೆಶಿ ತಮ್ಮ ಮನೆಗೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಪಲ್ಲಕ್ಕಿಯನ್ನು ತರಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಈ ಹಿಂದೆ ಯಡಿಯೂರಪ್ಪ ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಇದಾದ ಬಳಿಕವೇ ಬಿಎಸ್ ಯಡಿಯೂರಪ್ಪಗೆ ಸಿಎಂ ಸ್ಥಾನ ಒಲಿದು ಬಂದಿತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಡಿಸಿಎಂ ಡಿಕೆ ಶಿವಕುಮಾರ್ ಈ ಬಾರಿ ಶತಾಯಗತಾಯ ಸಿಎಂ ಆಗಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಹಿಂದೆಯೂ ಕೂಡ ಇಂತಹ ಸಂದರ್ಭಗಳು ಬಂದಂತಹ ಸಂದರ್ಭದಲ್ಲಿ ದೇವರ ಮೊರೆ ಹೋಗಿದ್ರು. ಈಗಲೂ ಕೂಡ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಮೊರೆ ಹೋಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಸಿಎಂ ಪಟ್ಟಕ್ಕಾಗಿ ದೇವರ ಮೊರೆ ಹೋದ ಡಿಸಿಎಂ ಡಿಕೆಶಿ. ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಗೆ ಕನಕಪುರ ಬಂಡೆ ಪೂಜೆ. ಶತಾಯಗತಾಯ ಸಿಎಂ ಸ್ಥಾನ ಪಡಿಲೇಬೇಕು ಅಂತ ತೀರ್ಮಾನ ಮಾಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದ್ದಾರೆ. ನವೆಂಬರ್ ಕ್ರಾಂತಿಗಿಂತಿ ಇಲ್ಲ, ಎಲ್ಲ ಭ್ರಾಂತಿಯಷ್ಟೇ ಅಂತಿದ್ದ ಕಾಂಗ್ರೆಸ್ ನಾಯಕರಿಗೆ ಪವರ್ ಶೇರಿಂಗ್ ಹಂಗಾಮ ಒತ್ತಡ ಹೆಚ್ಚಿದ್ದು, ಇತ್ತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದೀಗ ದೇವರ ಮೊರೆ ಹೋಗಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕಾಗಿ ಇದೀಗ ದೇವರ ಮೊರೆ ಹೋಗಿದ್ದಾರೆ. ಡಿಕೆಶಿ ನಿವಾಸಕ್ಕೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಪಲ್ಲಕ್ಕಿಯನ್ನು ತರಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇಷ್ಟಾರ್ಥ ಸಿದ್ಧಿಗಾಗಿ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮೀಜಿ ಮೊರೆ ಹೋಗಿರುವ ಡಿಕೆಶಿ ಪಲ್ಲಕ್ಕಿಯನ್ನು ತರಿಸಿ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥಿಸಿದ್ದಾರೆ. ಜುಲೈ 26ಕ್ಕೆ ಸಿದ್ದೇಶ್ವರನ ಸನ್ನಿಧಾನದಲ್ಲಿ ಡಿಕೆಶಿ ಹರಕೆ. ಡಿಕೆಶಿ ದೇವರ ಭಕ್ತ, ಕಠೋರವಾಗಿ ಹಿಂದೂ ಸಂಪ್ರದಾಯಗಳ ಆಚರಣೆ ಮಾಡ್ತಾರೆ. ಡಿಕೆಶಿ ಮನೆಯಾಗ್ಲಿ, ಡಿಕೆಶಿ ದೇವಸ್ಥಾನಕ್ಕೆ ಹೋಗುವುದು ಇದೇ ಮೊದಲೇನಲ್ಲ. ಹೀಗಿರುವಾಗ ಡಿಕೆಶಿ ತಾವು ಸಿಎಂ ಆಗುವುದಕ್ಕೆ ಈ ಹಿಂದೆ ಸಾಕಷ್ಟು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಹರಕೆ ಕಟ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಜೇನುಕಲ್ಲು ಸಿದ್ದೇಶ್ವರನಿಗೆ ಡಿಕೆಶಿ ಕಳೆದ ಜುಲೈ 24ನೇ ತಾರೀಕು ಭೇಟಿ ನೀಡಿ ಹರಕೆ ಸಲ್ಲಿಸಿದರಂತೆ. ಹೂಗಳ ಮೂಲಕ ಬಸವ ಉತ್ತರ ನೀಡುತ್ತಾನೆ ಎಂಬ ನಂಬಿಕೆ. ಭಕ್ತರಲ್ಲಿ ಈ ದೇವರು ಜೇನುಕಲ್ಲು ಸಿದ್ದೇಶ್ವರನ ಅಜ್ಜಯ್ಯ, ಸಿದ್ದೇಶ್ವರ ಮುಂತಾದ ಹೆಸರುಗಳಿಂದ ಪ್ರಸಿದ್ಧವಾಗಿದ್ದಾನೆ. ಹಿಂದೆ ಎತ್ತರವಾದ ಬೆಟ್ಟದಲ್ಲಿ ಶ್ರೀಯವರ ಸನ್ನಿಧಾನದ ಪಕ್ಕದಲ್ಲಿ ಜೇನುಗೂಡು ಸದಾಕಾಲ ಕಟ್ಟಿರುವುದರಿಂದ ಈ ಕ್ಷೇತ್ರಕ್ಕೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಕ್ಷೇತ್ರ ಅಂತ ಹೆಸರು ಬಂದಿದೆ. ಸಿದ್ದೇಶ್ವರ ಸ್ವಾಮಿ ಬೆಟ್ಟದ ಕೆಳಗೆ ಒಂದು ಬಸವಣ್ಣನ ಗುಡಿ ಇದೆ. ಈ ಗುಡಿಯ ವಿಶೇಷತೆ ಏನಂದ್ರೆ, ನಿಮ್ಮ ಯಾವುದೇ ಕೆಲಸ ಆಗಬೇಕಿದ್ರೆ ಆ ಕೆಲಸಕ್ಕೆ ಕೈ ಹಾಕಬಹುದೇ ಇಲ್ಲ ಅನ್ನೋದನ್ನೇ ಪ್ರಶ್ನೆಯ ಮೂಲಕ ಈ ಗುಡಿಯಲ್ಲಿ ಕೇಳೋದು ವಾಡಿಕೆಯಾಗಿದೆ. ಆಗ ಹೂಗಳ ಮೂಲಕ ಬಸವ ಉತ್ತರ ನೀಡುತ್ತಾನೆ ಅನ್ನೋ ನಂಬಿಕೆ ಇದೆಯಂತೆ.
ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ದೇಗುಲಕ್ಕೆ ಬಿಎಸ್ವೈ ಭೇಟಿ. ಕೆಲ ತಿಂಗಳ ಹಿಂದೆ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದ ಡಿಕೆ ಶಿವಕುಮಾರ್ ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಹರಕೆ ಸಲ್ಲಿಸಿದ್ರು. ಅದರಂತೆ ಇದೀಗ ಡಿಕೆಶಿ ತಮ್ಮ ಮನೆಗೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಪಲ್ಲಕ್ಕಿಯನ್ನು ತರಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಈ ಹಿಂದೆ ಯಡಿಯೂರಪ್ಪ ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಇದಾದ ಬಳಿಕವೇ ಬಿಎಸ್ ಯಡಿಯೂರಪ್ಪಗೆ ಸಿಎಂ ಸ್ಥಾನ ಒಲಿದು ಬಂದಿತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಡಿಸಿಎಂ ಡಿಕೆ ಶಿವಕುಮಾರ್ ಈ ಬಾರಿ ಶತಾಯಗತಾಯ ಸಿಎಂ ಆಗಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಹಿಂದೆಯೂ ಕೂಡ ಇಂತಹ ಸಂದರ್ಭಗಳು ಬಂದಂತಹ ಸಂದರ್ಭದಲ್ಲಿ ದೇವರ ಮೊರೆ ಹೋಗಿದ್ರು. ಈಗಲೂ ಕೂಡ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಮೊರೆ ಹೋಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಸಿಎಂ ಪಟ್ಟಕ್ಕಾಗಿ ದೇವರ ಮೊರೆ ಹೋದ ಡಿಸಿಎಂ ಡಿಕೆಶಿ. ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಗೆ ಕನಕಪುರ ಬಂಡೆ ಪೂಜೆ. ಶತಾಯಗತಾಯ ಸಿಎಂ ಸ್ಥಾನ ಪಡಿಲೇಬೇಕು ಅಂತ ತೀರ್ಮಾನ ಮಾಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದ್ದಾರೆ. ನವೆಂಬರ್ ಕ್ರಾಂತಿಗಿಂತಿ ಇಲ್ಲ, ಎಲ್ಲ ಭ್ರಾಂತಿಯಷ್ಟೇ ಅಂತಿದ್ದ ಕಾಂಗ್ರೆಸ್ ನಾಯಕರಿಗೆ ಪವರ್ ಶೇರಿಂಗ್ ಹಂಗಾಮ ಒತ್ತಡ ಹೆಚ್ಚಿದ್ದು, ಇತ್ತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದೀಗ ದೇವರ ಮೊರೆ ಹೋಗಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕಾಗಿ ಇದೀಗ ದೇವರ ಮೊರೆ ಹೋಗಿದ್ದಾರೆ. ಡಿಕೆಶಿ ನಿವಾಸಕ್ಕೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಪಲ್ಲಕ್ಕಿಯನ್ನು ತರಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇಷ್ಟಾರ್ಥ ಸಿದ್ಧಿಗಾಗಿ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮೀಜಿ ಮೊರೆ ಹೋಗಿರುವ ಡಿಕೆಶಿ ಪಲ್ಲಕ್ಕಿಯನ್ನು ತರಿಸಿ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥಿಸಿದ್ದಾರೆ. ಜುಲೈ 26ಕ್ಕೆ ಸಿದ್ದೇಶ್ವರನ ಸನ್ನಿಧಾನದಲ್ಲಿ ಡಿಕೆಶಿ ಹರಕೆ. ಡಿಕೆಶಿ ದೇವರ ಭಕ್ತ, ಕಠೋರವಾಗಿ ಹಿಂದೂ ಸಂಪ್ರದಾಯಗಳ ಆಚರಣೆ ಮಾಡ್ತಾರೆ. ಡಿಕೆಶಿ ಮನೆಯಾಗ್ಲಿ, ಡಿಕೆಶಿ ದೇವಸ್ಥಾನಕ್ಕೆ ಹೋಗುವುದು ಇದೇ ಮೊದಲೇನಲ್ಲ. ಹೀಗಿರುವಾಗ ಡಿಕೆಶಿ ತಾವು ಸಿಎಂ ಆಗೋದಕ್ಕೆ ಈ ಹಿಂದೆ ಸಾಕಷ್ಟು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಹರಕೆ ಕಟ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಜೇನುಕಲ್ಲು ಸಿದ್ದೇಶ್ವರನಿಗೆ ಡಿಕೆಶಿ ಕಳೆದ ಜುಲೈ 24ನೇ ತಾರೀಕು ಭೇಟಿ ನೀಡಿ ಹರಕೆ ಸಲ್ಲಿಸಿದರಂತೆ. ಹೂಗಳ ಮೂಲಕ ಬಸವ ಉತ್ತರ ನೀಡುತ್ತಾನೆ ಎಂಬ ನಂಬಿಕೆ. ಭಕ್ತರಲ್ಲಿ ಈ ದೇವರು ಜೇನುಕಲ್ಲು ಸಿದ್ದೇಶ್ವರನ ಅಜ್ಜಯ್ಯ, ಸಿದ್ದೇಶ್ವರ ಮುಂತಾದ ಹೆಸರುಗಳಿಂದ ಪ್ರಸಿದ್ಧವಾಗಿದ್ದಾನೆ. ಹಿಂದೆ ಎತ್ತರವಾದ ಬೆಟ್ಟದಲ್ಲಿ ಶ್ರೀ ಅವರ ಸನ್ನಿಧಾನದ ಪಕ್ಕದಲ್ಲಿ ಜೇನುಗೂಡು ಸದಾಕಾಲ ಕಟ್ಟಿರುವುದರಿಂದ ಈ ಕ್ಷೇತ್ರಕ್ಕೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಕ್ಷೇತ್ರ ಅಂತ ಹೆಸರು ಬಂದಿದೆ. ಸಿದ್ದೇಶ್ವರ ಸ್ವಾಮಿ ಬೆಟ್ಟದ ಕೆಳಗೆ ಒಂದು ಬಸವಣ್ಣನ ಗುಡಿ ಇದೆ. ಈ ಗುಡಿಯ ವಿಶೇಷತೆ ಏನಂದ್ರೆ, ನಿಮ್ಮ ಯಾವುದೇ ಕೆಲಸ ಆಗಬೇಕಿದ್ರೆ ಆ ಕೆಲಸಕ್ಕೆ ಕೈ ಹಾಕಬಹುದೇ ಇಲ್ಲ ಅನ್ನೋದನ್ನೇ ಪ್ರಶ್ನೆಯ ಮೂಲಕ ಈ ಗುಡಿಯಲ್ಲಿ ಕೇಳುವುದು ವಾಡಿಕೆಯಾಗಿದೆ. ಆಗ ಹೂಗಳ ಮೂಲಕ ಬಸವ ಉತ್ತರ ನೀಡುತ್ತಾನೆ ಅನ್ನೋ ನಂಬಿಕೆ ಇದೆಯಂತೆ. ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ದೇಗುಲಕ್ಕೆ ಬಿಎಸ್ವೈ ಭೇಟಿ. ಕೆಲ ತಿಂಗಳ ಹಿಂದೆ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದ ಡಿಕೆ ಶಿವಕುಮಾರ್ ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಹರಕೆ ಸಲ್ಲಿಸಿದ್ರು. ಅದರಂತೆ ಇದೀಗ ಡಿಕೆಶಿ ತಮ್ಮ ಮನೆಗೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಪಲ್ಲಕ್ಕಿಯನ್ನು ತರಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಈ ಹಿಂದೆ ಯಡಿಯೂರಪ್ಪ ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಇದಾದ ಬಳಿಕವೇ ಬಿಎಸ್ ಯಡಿಯೂರಪ್ಪಗೆ ಸಿಎಂ ಸ್ಥಾನ ಒಲಿದು ಬಂದಿತ್ತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಡಿಸಿಎಂ ಡಿಕೆ ಶಿವಕುಮಾರ್ ಈ ಬಾರಿ ಶತಾಯಗತಾಯ ಸಿಎಂ ಆಗಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಹಿಂದೆಯೂ ಕೂಡ ಇಂತಹ ಸಂದರ್ಭಗಳು ಬಂದಂತಹ ಸಂದರ್ಭದಲ್ಲಿ ದೇವರ ಮೊರೆ ಹೋಗಿದ್ರು. ಈಗಲೂ ಕೂಡ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಮೊರೆ ಹೋಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಸಿಎಂ ಪಟ್ಟಕ್ಕಾಗಿ ದೇವರ ಮೊರೆ ಹೋದ ಡಿಸಿಎಂ ಡಿಕೆಶಿ. ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಗೆ ಕನಕಪುರ ಬಂಡೆ ಪೂಜೆ. ಶತಾಯಗತಾಯ ಸಿಎಂ ಸ್ಥಾನ ಪಡಿಲೇಬೇಕು ಅಂತ ತೀರ್ಮಾನ ಮಾಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದ್ದಾರೆ. ನವೆಂಬರ್ ಕ್ರಾಂತಿಗಿಂತಿ ಇಲ್ಲ, ಎಲ್ಲ ಭ್ರಾಂತಿಯಷ್ಟೇ ಅಂತಿದ್ದ ಕಾಂಗ್ರೆಸ್ ನಾಯಕರಿಗೆ ಪವರ್ ಶೇರಿಂಗ್ ಹಂಗಾಮ ಒತ್ತಡ ಹೆಚ್ಚಿದ್ದು, ಇತ್ತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದೀಗ ದೇವರ ಮೊರೆ ಹೋಗಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕಾಗಿ ಇದೀಗ ದೇವರ ಮೊರೆ ಹೋಗಿದ್ದಾರೆ. ಡಿಕೆಶಿ ನಿವಾಸಕ್ಕೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಪಲ್ಲಕ್ಕಿಯನ್ನು ತರಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇಷ್ಟಾರ್ಥ ಸಿದ್ಧಿಗಾಗಿ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮೀಜಿ ಮೊರೆ ಹೋಗಿರುವ ಡಿಕೆಶಿ ಪಲ್ಲಕ್ಕಿಯನ್ನು ತರಿಸಿ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥಿಸಿದ್ದಾರೆ. ಜುಲೈ 26ಕ್ಕೆ ಸಿದ್ದೇಶ್ವರನ ಸನ್ನಿಧಾನದಲ್ಲಿ ಡಿಕೆಶಿ ಹರಕೆ. ಡಿಕೆಶಿ ದೇವರ ಭಕ್ತ, ಕಠೋರವಾಗಿ ಹಿಂದೂ ಸಂಪ್ರದಾಯಗಳ ಆಚರಣೆ ಮಾಡ್ತಾರೆ. ಡಿಕೆಶಿ ಮನೆಯಾಗ್ಲಿ, ಡಿಕೆಶಿ ದೇವಸ್ಥಾನಕ್ಕೆ ಹೋಗುವುದು ಇದೇ ಮೊದಲೇನಲ್ಲ. ಹೀಗಿರುವಾಗ ಡಿಕೆಶಿ ತಾವು ಸಿಎಂ ಆಗೋದಕ್ಕೆ ಈ ಹಿಂದೆ ಸಾಕಷ್ಟು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಹರಕೆ ಕಟ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಜೇನುಕಲ್ಲು ಸಿದ್ದೇಶ್ವರನಿಗೆ ಡಿಕೆಶಿ ಕಳೆದ ಜುಲೈ 24ನೇ ತಾರೀಕು ಭೇಟಿ ನೀಡಿ ಹರಕೆ ಸಲ್ಲಿಸಿದರಂತೆ. ಹೂಗಳ ಮೂಲಕ ಬಸವ ಉತ್ತರ ನೀಡುತ್ತಾನೆ ಎಂಬ ನಂಬಿಕೆ.
ಭಕ್ತರಲ್ಲಿ ಈ ದೇವರು ಜೇನುಕಲ್ಲು ಸಿದ್ದೇಶ್ವರನ ಅಜ್ಜಯ್ಯ, ಸಿದ್ದೇಶ್ವರ ಮುಂತಾದ ಹೆಸರುಗಳಿಂದ ಪ್ರಸಿದ್ಧವಾಗಿದ್ದಾನೆ. ಹಿಂದೆ ಎತ್ತರವಾದ ಬೆಟ್ಟದಲ್ಲಿ ಶ್ರೀಯವರ ಸನ್ನಿಧಾನದ ಪಕ್ಕದಲ್ಲಿ ಜೇನುಗೂಡು ಸದಾಕಾಲ ಕಟ್ಟಿರುವುದರಿಂದ ಈ ಕ್ಷೇತ್ರಕ್ಕೆ ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ಕ್ಷೇತ್ರ ಅಂತ ಹೆಸರು ಬಂದಿದೆ. ಸಿದ್ದೇಶ್ವರ ಸ್ವಾಮಿ ಬೆಟ್ಟದ ಕೆಳಗೆ ಒಂದು ಬಸವಣ್ಣನ ಗುಡಿ ಇದೆ. ಈ ಗುಡಿಯ ವಿಶೇಷತೆ ಏನಂದ್ರೆ, ನಿಮ್ಮ ಯಾವುದೇ ಕೆಲಸ ಆಗಬೇಕಿದ್ರೆ ಆ ಕೆಲಸಕ್ಕೆ ಕೈ ಹಾಕಬಹುದೇ ಇಲ್ಲ ಅನ್ನೋದನ್ನೇ ಪ್ರಶ್ನೆಯ ಮೂಲಕ ಈ ಗುಡಿಯಲ್ಲಿ ಕೇಳೋದು ವಾಡಿಕೆಯಾಗಿದೆ. ಆಗ ಹೂಗಳ ಮೂಲಕ ಬಸವ ಉತ್ತರ ನೀಡ್ತಾನೆ ಅನ್ನೋ ನಂಬಿಕೆ ಇದೆಯಂತೆ. ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ದೇಗುಲಕ್ಕೆ ಬಿಎಸ್ವೈ ಭೇಟಿ. ಕೆಲ ತಿಂಗಳ ಹಿಂದೆ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದ ಡಿಕೆ ಶಿವಕುಮಾರ್ ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಹರಕೆ ಸಲ್ಲಿಸಿದ್ರು. ಅದರಂತೆ ಇದೀಗ ಡಿಕೆಶಿ ತಮ್ಮ ಮನೆಗೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಪಲ್ಲಕ್ಕಿಯನ್ನು ತರಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಈ ಹಿಂದೆ ಯಡಿಯೂರಪ್ಪ ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಇದಾದ ಬಳಿಕವೇ ಬಿಎಸ್ ಯಡಿಯೂರಪ್ಪಗೆ ಸಿಎಂ ಸ್ಥಾನ ಒಲಿದು ಬಂದಿತ್ತು.